ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಸರಳವಾಗಿರುವಂಥ ಮಂತ್ರವನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋವಂಥ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಜೊತೆಯಲ್ಲಿ ಐಪ್ ಅಂತ ಹೇಳಿ ಬರುತ್ತೆ, ಅದನ್ನು ಕೂಡ ನೀವು ಪ್ರೆಸ್ ಮಾಡಿ. ನನ್ನ ವಿಡಿಯೋಗಳು ನಿಮಗೆ ಯೂಸ್ಫುಲ್ಲು, ಇಂಟ್ರೆಸ್ಟು ಮತ್ತು ನಿಮ್ಗೆ ಏನಾನ ಉಪಯೋಗ ಆಗ್ತಾಯಿದೆ, ದೈವಿಕ ಮಾಹಿತಿ ಅನ್ನೋದು ಸಿಗ್ತಾಯಿದೆ ಅಂದರೆ ಖಂಡಿತವಾಗ್ಲೂ ಐಪ್ ಅಂತ ಕೊಡಿ, ಲೈಕ್ ಮಾಡಿರಿ. ಮತ್ತು ಯಾರ್ಯಾರು ಕಷ್ಟದಲ್ಲಿದ್ದಾರೋ ಅಂತ ನಮಗೆ ಗೊತ್ತಿಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಶೇರ್ ಮಾಡಿ ಅಂತೇಳಿ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ, ಇನ್ನೇನು ನಮಗೆ ಪೌರ್ಣಮಿ ಬರ್ತಾಯಿದೆ. ವಾರಾಹ್ಯಮ್ಮನ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಬೇಕಂತ ಕೇಳ್ತಾನೆ ಇದ್ರಿ, ಹಾಗಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿಯಾಗಿ ಮನೆ ಹಲ್ಗೆ ಮೇಲೇ ನಾನು ಈ ರೀತಿಯಾಗಿ ಅರಿಶಿನ ಸ್ವಲ್ಪ ರೋಸ್ ವಾಟರ್ನ ಹಾಕಿ ಒರೆಸ್ಕೊಂಡು ಅದರ ಮೇಲೆ ಅಷ್ಟದಳ ಪದ್ಮವನ್ನು ಹಾಕ್ಕೊಂಡಿರ್ತೀನಿ. ಈ ರೀತಿಯಾಗಿ ಲಕ್ಷ್ಮೀ ಹೃದಯ ಕಮಲದ ರಂಗೋಲಿ ಅಂತ ಕೂಡ ಕರೀತಾರೆ. ಇವಾಗ ಏನು ನಾನು ದೀಪವನ್ನು ತೋರಿಸಿದೆ, ಇದನ್ನು ನಾನು ಇಲ್ಲಿ ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿರ್ತೀನಿ. ಆ ಒಂದು ಅಷ್ಟಲಕ್ಷ್ಮಿ ದೀಪಕ್ಕೆ ಅರಿಶಿನ, ಗಂಧ, ಕುಂಕುಮವನ್ನು ಇಟ್ಕೊಂಡಿರ್ತೀನಿ. ಹಿಂಬದಿ ಮುಂಬದಿ ಎರಡೂ ಕಡೆಗೂ ಇಟ್ಕೊಂಡು ನಾನು ಎಷ್ಟು ಸಾಧ್ಯ ಇದೆಯೋ ಹೂ ಹಾಕೋದಕ್ಕೆ ಅಷ್ಟು ಹೂವನ್ನು ಹಾಕಿ ನೀಟಾಗಿ ಅಲಂಕಾರವನ್ನು ಮಾಡ್ಕೊಳ್ತೀನಿ. ಇದನ್ನು ನಾನು ಜಾಸ್ತಿ ಸಂಜೆ ವೇಳೆಯಲ್ಲಿ ಪೂಜೆಯನ್ನು ಮಾಡೋವಂಥದ್ದು. ಒಂದು 6:30-7 ಗಂಟೆ ಮೇಲೇ ನಾನು ಈ ಒಂದು ದೀಪವನ್ನು ವಾರಾಹ್ಯಮ್ಮ ಅಂತ ತಿಳ್ಕೊಂಡು ನನ್ನ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಒಂದು 3 ಬಗೆಯ ಹೂಗಳನ್ನು ಹಾಕ್ತಾ ಇರ್ತೀನಿ. ಈ ಬಾರಿ ನಾನು ಒಂದು ರೆಡ್ಡು, ಹಳದಿ ಬಣ್ಣದ್ದು ಮತ್ತು ಇಲ್ಲಿ ಪರ್ಪಲ್ ಸಾಮಂತಿಯನ್ನು ನಾನಿಟ್ಟು ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ಬರೋದಾದರೆ ನಾನಿಲ್ಲಿ ಎಷ್ಟು ಪ್ಲೇಸ್ ಇದೆಯೋ ಅಷ್ಟು ಚಿಕ್ಕದು ಒಂದು ಬಟ್ಲಲ್ಲಿ ಒಂದು ಕಡಲೆಕಾಯಿ ಆಗಿರ್ಬೋದು, ದಾಳಿಂಬೆ ಆಗಿರಬಹುದು, ಏನಾನ ಒಂದು ನೈವೇದ್ಯಕ್ಕೆ ಇಟ್ಟಿರ್ತೀನಿ. ತಾಂಬೂಲವನ್ನು ಎಲ್ಲ ನಾನು ಕೆಳಗಡೆ ಮತ್ತು ಪ್ಲೇಸ್ ಅನ್ನೋವಂಥದ್ದಿದೆ, ಅಲ್ಲಿ ನಾನು ಏನಾದರೂ ನೈವೇದ್ಯಗಳನ್ನು ಇಟ್ಕೊಂಡಿರ್ತೀನಿ. ಈ ರೀತಿಯಾಗಿ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಅಲಂಕಾರವನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಆದರೆ ನಾನು ದೀಪವನ್ನು ವಾರಾಹ್ಯಮ್ಮನ ಆಹ್ವಾನೆಯನ್ನು ಮಾಡಿ ತದನಂತರದಲ್ಲಿ ನಾನು ದೀಪವನ್ನು ಬೆಳಗಿಸೋ ಅಂಥದ್ದು ಆಹ್ವಾನೆಯನ್ನು ಮಾಡಿ ನೈವೇದ್ಯ ಇಟ್ಟು ಸಂಕಲ್ಪ ಮಾಡಿಕೊಂಡು ಸ್ವಲ್ಪ ಕೆಂಪು ಅಕ್ಷತೆಯನ್ನು ಇರುತ್ತೆ, ಕೆಂಪು ಅಕ್ಷತೆಯನ್ನು ನಾನು ಸ್ವಲ್ಪ ಜಾಸ್ತಿ ಬಳಸ್ಕೊಳ್ತೀನಿ ವಾರಾಹ್ಯಮ್ಮನಿಗೆ. ಮತ್ತು ಕೆಂಪು ಬತ್ತಿ ಕೂಡ ಒಂದೊಂದು ಟೈಮಲ್ಲಿ ಮಾಡಿ ಇಟ್ಕೊಂಡಿರ್ತೀನಿ. ಇವತ್ತು ನಾನು ವೈಟ್ ಬತ್ತಿಯನ್ನೇ ತೆಗೆದುಕೊಂಡಿದ್ದೀನಿ. ಇದು ಬಂದು ಶುಕ್ರವಾರದ ಪೂಜೆ ಆಗಿರೋದ್ರಿಂದ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಪೌರ್ಣಮಿ ಅಮಾವಾಸ್ಯೆ ಸಂದರ್ಭಗಳಲ್ಲೇ ನಾನು ಕೆಂಪು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚುತ್ತೀನಿ. ಅದು ನಮಗೆ ಯಾರಾನ ಮಾಟ ಮಂತ್ರ ಮತ್ತು ಏನಾನ ಒಂದು ತುರ್ತು ಎಮರ್ಜೆನ್ಸಿಯಾಗಿ ಇತ್ತು ಅಂತಂದರೆ ಖಂಡಿತವಾಗ್ಲೂ ಆ ಒಂದು ದೀಪಾರಾಧನೆಯನ್ನು ನಾನು ಮಾಡೋವಂಥದ್ದು. ಇವಾಗ ನಾನು ಇದೇ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳುವಂಥದ್ದು. ತುಂಬ ಅಂದರೆ ತುಂಬ ಸರಳವಾಗಿ ನಾನು ವಾರಾಹ್ಯಮ್ಮನ ಪೂಜೆಯನ್ನು ಮಾಡ್ಕೊಳ್ಳೋಂಥದ್ದು. ತುಂಬ ಜನ ನೀವು ಯಾವ ರೀತಿ ಮಾಡ್ತೀರಿ ಅಂತ ಕೇಳ್ತಾ ಇದ್ರಿ. ಈ ರೀತಿಯಾಗಿ ನಾನು ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ವಾರಾಹ್ಯಮ್ಮನ ಫೋಟೋನೇ ಇಟ್ಬಿಟ್ಟು ಲೈವ್ ಆನ್ ಮಾಡಿಕೊಂಡು ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ತೀನಿ ಅನ್ನೋದು ಕಂಪ್ಲೀಟ್ ಆಗಿರೋವಂಥ ಒಂದು ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಇನ್ನೇನು ನಮಗೆ ಪೌರ್ಣಮಿ ಬರ್ತಾಯಿದೆ, ಅವತ್ತಿನ ದಿವಸ ನಾನು ನಿಮಗೆ ಪೂಜೆಯನ್ನು ಮಾಡಿ ತೋರಿಸೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಅವತ್ತಿನ ದಿವಸ ಎಲ್ಲರೂ ಲೈವ್ಗೆ ಜಾಯ್ನ್ ಆಗಿ ನಾನು ಏನೇನೆಲ್ಲ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರನ್ನು ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇನ್ನೇನು ಎಕ್ಸಾಮ್ಗಳು ಸೆಕೆಂಡ್ ಪಿ ಯುದಾಗಿರ್ಬೋದು, SSLCದಾಗಿರ್ಬೋದು ಎಕ್ಸಾಮ್ ಅನ್ನೋವಂಥದ್ದು ಶುರುವಾಗ್ತಾಯಿದೆ. ಹಾಗಾಗಿ ಮಕ್ಕಳಿಗೆ ಒಂದು ರೀತಿಯಲ್ಲಿ ಭಯ ಬೀಳ್ತಾ ಇರ್ತಾರೆ, ಓದಿರೋದೆಲ್ಲ ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಇರೋದಿಲ್ಲ. ಅಂಥ ಒಂದು ಮಕ್ಕಳಿಗೆ ತಾಯಿಯ ಒಂದು ಅಭಯ ಹಸ್ತ. ಮತ್ತು ನೀವು ಈ ಒಂದು ಮಂತ್ರವನ್ನು ಹೇಳುವಾಗ ಮಕ್ಕಳಿಗೆ ನಾನಿಲ್ಲಿ ನಿಮಗೆ ವಾರಾಹ್ಯಮ್ಮನ ಒಂದು ಮುದ್ರೆಯನ್ನು ತೋರಿಸ್ತೀನಿ. ಸ್ವತಃ ವಾರಾಹ್ಯಮ್ಮನ ವಿಗ್ರಹದಲ್ಲಿನೇ ಈ ಒಂದು ಮುದ್ರೆ ಅನ್ನುವಂಥದ್ದಿದೆ. ಮತ್ತು ತಾಯಿ ಒಂದು ಬಟ್ಲನ್ನು ಸಹ ಒಂದು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇದರಲ್ಲಿ ತಾಯಿಗೆ 4 ಭುಜಗಳು ಹೊಂದಿರುವಂಥ ಒಂದು ವಿಗ್ರಹದಲ್ಲಿ ಯಾವ ಒಂದು ಮಂತ್ರವನ್ನು ಹೇಳ್ತಾ ಯಾವ ಒಂದು ಮುದ್ರೆಯನ್ನು ಮಾಡ್ತಾರೆ, ಇದು ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಮುದ್ರೆ ಅಂತಲೇ ಹೇಳಬಹುದು. ನಿಮಗೆ ಮಂತ್ರ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಒಂದು ದಿನಕ್ಕೆ ಪ್ರತಿನಿತ್ಯ ನೀವು ಒಂದು 5 ನಿಮಿಷಗಳ ಕಾಲ ಈ ಮುದ್ರೆಯನ್ನು ಮಾಡಿದ್ರೆ ಸಾಕಾಗುತ್ತೆ. ನಿಮಗೆ ಜ್ಞಾಪಕ ಶಕ್ತಿ ಅನ್ನುವಂಥದ್ದು ಹೆಚ್ಚಾಗುತ್ತೆ. ಇದನ್ನು ಬಲಗೈಯಿಂದ ಮಾಡ್ಕೊಳ್ಬೋದು. ಗಂಡು ಮಕ್ಕಳಾಗಿದ್ದರೆ ಬಲಗೈ, ಹೆಣ್ಮಕ್ಳಾಗಿದ್ದರೆ ಎಡಗೈ ಅಂತ ಏನೂ ಇಲ್ಲ, ನೀವು ಬಲಗೈಯಿಂದನೇ ಮಾಡ್ಕೊಳ್ಬಹುದು. ನಿಮಗೆ 2 ಕೈಯಲ್ಲಿ ಸಾಧ್ಯ ಇದೆ ಅಂದರೆ ನೀವು 2 ಕೈಯಲ್ಲೂ ಸಹ ಮಾಡ್ಕೊಳ್ಬಹುದು. ಮೊದಲಿಗೆ ವಾರಾಹ್ಯಮ್ಮನ ಸಂಕಲ್ಪವನ್ನು ಮಾಡಿಕೊಂಡು ತದನಂತರದಲ್ಲಿ ಈ ಮುದ್ರೆಯನ್ನು ನಾನು ಮಾಡ್ತಾಯಿದ್ದೀನಮ್ಮ. ಮುದ್ರೆಯನ್ನು ಮಾಡ್ಕೊಂಡು ಈ ಮಂತ್ರವನ್ನು ಹೇಳ್ಕೊಳ್ತೀನಿ. ನನಗೆ ಓದಿರೋ ಅಂಥದ್ದೆಲ್ಲ ಜ್ಞಾಪಕ ಉಳಿಲಿ, ನನಗೆ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಅನ್ನೋವಂಥದ್ದು ಬರಲಿ, ನನಗೆ ಒಂದು ರೀತಿಯಾಗಿ ಎಲ್ಲ ಅನುಕೂಲದಾಯಕವಾಗಿರಲಿ, ಎಲ್ಲ ನನಗೆ
ಪಟ್ ಪಟ್ ಅಂತ ನಾನು ಓದಿರುವಂಥದ್ದೆಲ್ಲ ಜ್ಞಾಪಕ ಬರಲಿ ಅಂಥೇಳಿ ನೀವು ವಾರಾಯಮನ ಕೇಳಿಕೊಂಡು ಈ ಮುದ್ರೆಯನ್ನು ಒಂದು 5 ನಿಮಿಷಗಳ ಕಾಲ ಎಕ್ಸಾಮ್ ಎಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರಿಗೆ. ಸ್ನಾನ ಪೂಜೆ ಅನ್ನೋಂಥದ್ದಂತೂ ಏನೂ ಇರೋದಿಲ್ಲ. ನೀವು ಯಾವ ಜಾಗದಲ್ಲಿ ಬೇಕಾದರೂ ಕೂತ್ಕೊಂಡು ಈ ಒಂದು ಮುದ್ರೆಯನ್ನು ಮಾಡಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೊದಲಿಗೆ ಮಂತ್ರ ಹೇಳ್ಕೊಡ್ತೀನಿ, ತದನಂತರದಲ್ಲಿ ಮುದ್ರೆಯನ್ನು ತೋರಿಸ್ತೀನಿ. ಓಂ ಶ್ರೀ ಅಭಯ ಕಾರುಣ್ಯೇ ನಮೋ ನಮಃ. ಓಂ ಶ್ರೀ ಅಭಯ ಕಾರುಣ್ಯೇ ನಮೋ ನಮಃ. ಓಂ ಶ್ರೀ ಅಭಯ ಕಾರುಣ್ಯೇ ನಮೋ ನಮಃ. ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ರಾತ್ರಿ ಮಲಗೋದಕ್ಕೆ ಮುನ್ನನಾದರೂ ಹೇಳ್ಕೊಳ್ಳಿ, ಇಲ್ಲ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಾದರೂ ಹೇಳ್ಕೊಳ್ಳಿ. ಇನ್ನೇನು ಎಕ್ಸಾಮ್ ಬರೆಯೋದಕ್ಕೆ ನೀವು ಕೂತ್ಕೊಳ್ತೀರಿ ಅಂಥ ಒಂದು ಸಂದರ್ಭದಲ್ಲಿ ಕೂಡ ಹೇಳ್ಕೊಬೋದು. ನೋಡಿ, ಇಲ್ಲಿ ನಾನು ಅಮ್ಮನ ಒಂದು ಮುದ್ರೆಯನ್ನು ತೋರಿಸ್ತಾ ಇದ್ದೀನಿ. ಹೆಬ್ಬೆಟ್ಟು ಮತ್ತು ಉಂಗುರದ ಬೆರಳು ನಾವು ಏನಂತ ಹೇಳಿ ಕರಿತೀವಲ್ವ, ಕಿರುಬೆರಳು ಪಕ್ಕದಲ್ಲಿರುವಂಥದ್ದನ್ನು ಆ 2 ಬೆಟ್ಟನ್ನು ನಾವು ಇಲ್ಲಿ ಮಾಡಬೇಕು. ಕುಂಕುಮಾರ್ಚನೆಯನ್ನು ಮಾಡುವಾಗ ನಾವು ಈ ಮುದ್ರೆಯನ್ನು ಜಾಸ್ತಿ ಬಳಸುವಂಥದ್ದು. ಆ ಒಂದು ಮುದ್ರೆಯನ್ನು ಹಾಕ್ಬಿಟ್ಟು ಬಲಗೈ ಎಡಗೈ 2 ಕೈಯಿಂದನೂ ಕೂಡ ನೀವು ಮಾಡಬಹುದು. ಒಂದು 5 ನಿಮಿಷಗಳ ಕಾಲ ಕೂತು ನಿಮಗೇನೂ ಆ ಸಂದರ್ಭದಲ್ಲಿ ಜ್ಞಾಪಕ ಬಂದಿಲ್ಲ ಅಂತಂದರೂ ನೀವು ಓಂ ಸರಸ್ವತ್ಯೈ ನಮಃ, ಓಂ ಸರಸ್ವತ್ಯೈ ನಮಃ, ಓಂ ಸರಸ್ವತ್ಯೈ ನಮಃ ಅನ್ನುವಂಥದ್ದು ಅಂತ ಹೇಳಿ. ಇಲ್ಲ ಅಮ್ಮನ ಮಂತ್ರಗಳು ತುಂಬ ಅಂದರೆ ತುಂಬ ಚಿಕ್ಕ ಚಿಕ್ಕ ಮಂತ್ರಗಳನ್ನು ಕೂಡ ಹಾಕಿದ್ದೀನಿ. ಅದನ್ನೂ ಕೂಡ ನೀವು ಈ ಮುದ್ರೆಯನ್ನು ಹಾಕಿ ಯಾವ ಒಂದು ಮಂತ್ರವನ್ನು ಹೇಳಿದ್ರೂ ಸಹ ನೀವು ಇವಾಗ ನಾನು ಹೇಳಿರೋವಂಥ ಮುದ್ರೆಯನ್ನು ಜೊತೆಯಲ್ಲಿ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಎಕ್ಸಾಮಲ್ಲಿ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ಸು, ನೀವು ಓದಿರೋವಂಥದ್ದೆಲ್ಲ ಜ್ಞಾಪಕ ಶಕ್ತಿ ಇರುತ್ತೆ ಮತ್ತು ಧೈರ್ಯ ಅನ್ನೋಂಥದ್ದು ಜಾಸ್ತಿ ಆಗುತ್ತೆ. ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಈ ಮುದ್ರೆಯನ್ನು ನೀವು ಇನ್ನೂ ಎಕ್ಸಾಮು ಇನ್ನೂ 2-3 ದಿನ ಇದೆ. SSLC ಆದರೆ ಇನ್ನೂ ನಿಮಗೆ ಒಂದು 15-20 ದಿವಸ ಇದೆ. ಖಂಡಿತವಾಗ್ಲೂ ಈ ಮುದ್ರೆಯನ್ನು ಮಾಡಿಸಿ ತುಂಬ ಮಕ್ಕಳಿಗೆ ಒಳ್ಳೆಯ ರಿಸಲ್ಟ್ ಅನ್ನೋವಂಥದ್ದು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.